ಇವಾಗ ನಾನೇ ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ, ಅದಕ್ಕೆ ನನ್ಗೆ ರಿಟರ್ನ್ ನೀವು ಕೇಳಿ ಕ್ವಶನ್. ಇವಾಗ ಇಬ್ರು ಫ್ರೆಂಡ್ಸ್, ನೀವೊಬ್ರು ಫ್ರೆಂಡ್ಸ್ ಇದ್ದೀರಾ, ನಿಮ್ಗೊಬ್ರು ಫ್ರೆಂಡ್ಸ್ ಇದಾರೆ, ನಿಮ್ಮಿಬ್ರಿಗೂ ವೈಮನ್ಸ್ ಇರುತ್ತೆ ಅಲ್ವಾ? ವೈಮನ್ಸ್ ಇದ್ದಾಗ ನೀವಿಬ್ರು ದೂರ ದೂರ ಆಗಿರ್ತೀರ, ಮಾತಾಡ್ತಾರಲ್ಲ, ಅದ್ರ ಕ್ವಶನ್ ನನ್ ಕೇಳಿದ್ರೆ ನನ್ ಖಂಡಿತ ನಾನು ಆನ್ಸರ್ ಇಲ್ಲ ಇಲ್ಲ ನಾನು ಏನ್ ಕೇಳ್ತೀನಿ ಅಂದ್ರೆ ನಿಮಗೆ ಅವ್ರಿಬ್ರು ಇಷ್ಟ ಅಂತ ಆ ಕಡೆ ಲೆಫ್ಟ್ ಯಾಕೆ ಇಷ್ಟ ಅಂದ್ರೆ ಕಿಚ್ಚ ನನ್ನ ಅಣ್ಣ ಅಂತ ಹಾಕ್ಸ್ಕೊಂಡಿದೀನಿ, ಸುದೀಪ್ ಅಣ್ಣಗೆ ಅಣ್ಣ ಸ್ಥಾನ ಕೊಟ್ಟಿದೀನಿ ನಾನು. ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಅಲ್ಲಿ ಸುದೀಪ್ ಅಣ್ಣ ಅಂದ್ರೆ ನನ್ನ ಫೇವರೇಟ್, ಹಂಗಾಗಿ ಕಿಚ್ಚ ಸುದೀಪ್ ಅಣ್ಣ ಹಾಕ್ಸಿದೀನಿ. ಇನ್ನು ಬಂದು ಲೆಫ್ಟ್ ಸೈಡ್ ಅಲ್ಲಿ ಹಾರ್ಟ್ ಗೆ ಹತ್ರ ಆಗುವಂಗೆ ಡಿ ಬಾಸ್ ಸರ್ ಫೋಟೋ ಹಾಕ್ಸ್ಕೊಂಡಿದೀನಿ. ಯಾಕೆ ಅಂತ ಹೇಳಿದ್ರೆ ಅಷ್ಟು ಜೆನ್ಯೂನ್ ಪರ್ಸನ್, ಹಾರ್ಟ್ಲಿ ತುಂಬಾ ಕನೆಕ್ಟ್ ಆಗ್ತಾರೆ ಡಿ ಬಾಸ್ ಅವರು. ಯಾಕಪ್ಪ ಅಂದ್ರೆ ಇವರು ಭೇದ ಭಾವ ನೋಡಲ್ಲ, ಯಾರನ್ನ ನೋಡಿದ್ರೆ ಏನ್ ಚಿನ್ನ ಅಂತ ಮಾತಾಡ್ತಾರೆ. ಹಂಗಾಗಿ ಡಿ ಬಾಸ್ ಸರ್ ಸಖತ್ ಇಷ್ಟ ನನ್ಗೆ, ಹಂಗಾಗಿ ಡಿ ಬಾಸ್ ಸರ್ ಫೋಟೋ ಹಾಕ್ಸ್ಕೊಂಡು. ದರ್ಶನ್ ಅವರು ಅನುಪಸ್ಥಿತಿಯಲ್ಲಿ ಸಿನಿಮಾ ನೋಡ್ತಿದ್ದೀರಾ, ಏನ್ ಅನಿಸ್ತದೆ ಅಂತ? 2 ವರ್ಷದಿಂದ ಕಾತರದಿಂದ ಕಾಯ್ತಾ ಇದ್ದು ಆಕ್ಚುಲಿ ಬೆಳ್ಳಿತೆರೆಯಲ್ಲಿ ಯಾವಾಗ ಇಷ್ಟು ಮಟ್ಟಕ್ಕೆ ಫಿಲಿಂ ಬರುತ್ತೆ ಅಂತ ಹೇಳಿ. ಇವಾಗ ಡೆವಿಲ್ ರಿವೀಲ್ ಆಗಿದೆ ಇವತ್ತು. ನಾವು ಅತಿ ಹೆಚ್ಚು ಕಾತ್ರದಿಂದ ಎಕ್ಸೈಟ್ ಇಂದ ಕಾಯ್ತದಂತ ಮೂವಿ ರಿಲೀಸ್ ಆಗಿದೆ, ನಾವು ನೋಡಕ್ ಹೋಗ್ತಾ ಇದೀವಿ. ದಯವಿಟ್ಟು ಬಿಡಿ ನನ್ನ. ಅಲ್ಲ ದರ್ಶನ್ ಅವರು ಇಲ್ಲ ಅಂತ ಬೇಜಾರಿದೆಯಾ? ಇಲ್ಲ ಸರ್, ಅವ್ರೆಲ್ಲ ಇದ್ರು ನಮ್ಮ ಆರ್ಟ್ ಅಲ್ಲಿ ಇರ್ತಾರೆ ಸರ್. ನಮ್ಮ ಆರ್ಟ್ ಅಲ್ಲಿ ಇರುವಾಗ ನಾವ್ ಯಾಕೆ ಇಲ್ಲ ಅಂತ ಹೇಳ್ಕೋಬೇಕು ಅವ್ರನ್ನ. ನಮ್ಮ ಆರ್ಟ್ ಅಲ್ಲಿ ಇದಾರೆ, ಹಂಗಾಗಿ ಎಲ್ಲೆಲ್ಲೂ ಅವರೇ. ಕನ್ನಡ ಥಿಯೇಟರ್ಗೆ ಜನ ಬರ್ತಿಲ್ಲ ಅನ್ನೋ ಒಂದು ಹೊರಗಿನ ನಡುವೆ ಇಂಥ ಸಿನಿಮಾ ಎಷ್ಟು ಮುಖ್ಯ ಆಗುತ್ತೆ ಅಂತ ದಯವಿಟ್ಟು ನಾನು ಎಲ್ಲರಲ್ಲೂ ಕೈ ಮುಗ್ದು ಕೇಳ್ಕೊಳ್ಳೋದು ಏನಪ್ಪಾ ಅಂತ ಹೇಳಿದ್ರೆ, ಪೈರಸಿ ಮಾಡಬೇಡಿ. ಅತಿ ಹೆಚ್ಚು ನಮ್ಮ ಕನ್ನಡ ಜನ ಬಂದು ಕನ್ನಡ ಮೂವಿನ ನೋಡಿ ಬೆಳೆಸಿ ಅಂತ ನಾನ್ ನಿಮ್ಮಲ್ಲಿ ಎಲ್ಲರಲ್ಲೂ ಕೇಳ್ಕೊಳ್ತೀನಿ. ಬೇರೆ ಯಾರು ಸಾಧ್ಯ ಇಲ್ಲ ಸರ್ ಈ ಕ್ರೇಜ್ ನ ಬೀಟ್ ಮಾಡಿದ್ರೆ. ಹೇಳ್ದಂಗಿರ್ತೀನಿ, ನಿಮ್ ಸೆಲೆಬ್ರೇಷನ್ ಅಲ್ಲಿ ನೀವು ಬೀಟ್ ಮಾಡಕ್ಕಾದ್ರೆ ಓಪನ್ ಚಾಲೆಂಜ್ ಮಾಡ್ತಿದ್ದೀನಿ ಸರ್. ನಮ್ ಬಾಸ್ ಕ್ರೇಜ್ ನ ಯಾವನಾದ್ರೂ ಬೀಟ್ ಮಾಡಕ್ಕಾದ್ರೆ ಮಾಡ್ತಿದ್ವಿ. ಓಪನ್ ಆಗಿ ಹೇಳ್ತಿದ್ದೀನಿ, ಇದೇ ತರ ಹೇಳ್ತಿದ್ದೀನಿ. ನಮ್ ಬಾಸ್ ಕ್ರೇಜ್ ನ ಯಾರು ಬೀಟ್ ಮಾಡಕ್ ಸಾಧ್ಯನೇ ಇಲ್ಲ. ನೀವೇ ನೋಡ್ತಾ ಇದೀರಾ, ಹಬ್ಬ ಏನು ಊರ ಹಬ್ಬ ಏನು ಅಂತ ನಾವು ಡೆವಿಲ್ ಮೂವಿಯಲ್ಲಿ ತೋರಿಸ್ತಾ ಇದೀವಿ. ಎಲ್ಲಾ ಸೆಲೆಬ್ರಿಟೀಸ್ ನಾವು ತೋರಿಸ್ತಾ ಇದೀವಿ.